ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಹೈದರಾಬಾದಿ ಸ್ಟೈಲ್ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಟನ್ ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಮಟನ್ ಬಿರಿಯಾನಿ ಪ್ಲೇಟ್ ನೋಡ್ತಿದ್ದಂಗೆ ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ. ಆ ಥರ ಅದು ರುಚಿ ಕೊಡುತ್ತೆ. ಎಲ್ಲರೂ ತುಂಬಾ ಇಷ್ಟಪಡುವ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ನೋಡ್ಕೊಳ್ಳೋಣ. ಟೊಮೊಟೊ, ಈರುಳ್ಳಿನ ನಾನು ಮೂರನ್ನ ಹೆಚ್ಚಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ತೊಗೊಂಡಿದ್ದೀನಿ ನೋಡಿ. ತುಪ್ಪನ ನಾನು ಒಂದು 4 ಸ್ಪೂನ್ ತೊಗೊಂಡಿದ್ದೀನಿ. ಅರ್ಧ ಕಪ್ ಮೊಸರು, ನಾನು 1.5 ಕಪ್ಪು ಬಾಸುಮತಿ ರೈಸನ್ನು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ತೊಗೊಂಡಿದ್ದೀನಿ. ನೋಡಿ, ಅರ್ಧ ಕೆಜಿ ನಾನು ಮಟನ್ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅರಿಶಿನ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಮತ್ತು ಕಸೂರಿ ಮೆಥಿ ಪೌಡರ್ ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಮೊಸರು ಅರ್ಧ ಕಪ್ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಎಣ್ಣೆನ ನಾನು ಅರ್ಧ ಹಾಕ್ಕೊತೀನಿ, ಇನ್ನು ಅರ್ಧ ಆಮೇಲೆ ಹಾಕ್ಕೊತೀನಿ. ನೋಡಿ, 4 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಪೌಡರ್ನು ಹಾಕ್ಕೊಂಡಿದ್ದೀನಿ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು. ಈಗ ಹಾಕ್ಕೊಂಡು ಚೆನ್ನಾಗಿ ನಾನು ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಮಟನ್ ಜೊತೆಗೆ ಚೆನ್ನಾಗಿ ಉಪ್ಪು ಖಾರ ಹತ್ತಬೇಕು ಅಂದರೆ ನಾವು ಚೆನ್ನಾಗಿ ಕೈಯಲ್ಲಿ ಕಲಸಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಇಡಬೇಕಾಗುತ್ತೆ. ನೋಡಿ, ನಾನೀಗ ಮುಚ್ಚಿಡ್ತಾ ಇದ್ದೀನಿ. ಅರ್ಧ ಗಂಟೆ ಆದಮೇಲೆ ನೋಡೋಣ ಅದನ್ನು. ಅಷ್ಟರಲ್ಲಿ ನಾನು ಕುಕ್ಕರಿಗೆ ಉಳಿದಿರೋದು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಶಾಯಿ ಜೀರಿಗೆ, ಪಲಾವ್ ಎಲೆ. ನೋಡಿ, ಅದು ಅಷ್ಟರಲ್ಲಿ ಇದು ಅರ್ಧ ಗಂಟೆ ಆಗಿದೆ. ಇದನ್ನೀಗ ಅದಕ್ಕೆ ನಾನು ಸೇರಿಸ್ಕೋಬೇಕಾಗುತ್ತೆ. ಈಗ ಇನ್ನೊಂದು ಸರಿ ನಾನು ಸ್ಪೂನಲ್ಲಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನಾನು ಈರುಳ್ಳಿ ಎಲ್ಲ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಹಾಗೆ ಇದನ್ನು ಕುಕ್ಕರ್ ಒಳಗೆ ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡೋದು ಅಷ್ಟೇ. ನೋಡಿ, ಅರ್ಧ ಲೋಟ ನಾನು ನೀರು ಹಾಕ್ಕೊತಾ ಇದ್ದೀನಿ, ಇಲ್ಲ ಅಂದರೆ ತಳ ಹಿಡಿಯುತ್ತೆ ಅಂತ. ಇನ್ನೊಂದು ಸರಿ ಚೆನ್ನಾಗಿ ನಾನು ಸ್ಪೂನಲ್ಲಿ ಕೈ ಆಡಿ ಲಿಡ್ ಕ್ಲೋಸ್ ಮಾಡ್ತೀನಿ. ಈಗ ನೋಡಿ, ಕುಕ್ಕರ್ ಮುಚ್ಚಳನ ನಾನು ಮುಚ್ಚುತ್ತಾ ಇದ್ದೀನಿ. ನಾನೀಗ 5 ವಿಷಲ್ ಹಾಕಿಸ್ಕೊತೀನಿ. ಅಷ್ಟರಲ್ಲಿ ನಾನು ಅನ್ನ ಮಾಡೋಣ. ಬಿರಿಯಾನಿ ರೈಸ್ ಮಾಡೋಕ್ಕೆ ನಾನು ಗರಂ ಮಸಾಲ, ಚಕ್ಕೆ, ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ರ ಮಗ್ಗು, ನೋಡಿ ಅರ್ಧ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ 2 ಸ್ಲೈಸು. ನೋಡಿ, ಅಕ್ಕಿನ ನಾನು ಅರ್ಧ ಗಂಟೆ ಚೆನ್ನಾಗಿ ವಾಶ್ ಮಾಡಿ ತೊಳೆದಿಟ್ಟಿದ್ದೆ. ನೀರು ಕುದಿ ಬರ್ತಾಯಿದೆ. ಈಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅಕ್ಕಿ ಏನು ಗೊತ್ತಾ, ಇದ್ರದ್ದು ಸ್ಪೆಷಲ್ಲು, ತುಂಬ ಬೇಯಿಸಬಾರ್ದು. 70% ಅದು ಬೆಂದಮೇಲೆ ಬೇಗ ತಕ್ಕೊಬೇಕಾಗುತ್ತೆ. ಫುಲ್ 100% ಎಲ್ಲಾದರೂ ಬೇಯಿಸಿದರೆ ಬಿರಿಯಾನಿ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾನು 70% ಬೆಂದಮೇಲೆ ನಾನು ಎಲ್ಲ ರೈಸನ್ನು ತೆಗಿತಾ ಇದ್ದೀನಿ. ನೋಡಿ, ಎಲ್ಲ ರೈಸನ್ನು ನಾನು ತಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ನೋಡಿ 5 ವಿಷಲ್ ಆಯಿತು. ನೋಡಿ ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಇನ್ನೊಂದು ಸರಿ ನಾನು ಹೀಗೆ ಸ್ಪೂನಲ್ಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ರೈಸನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ.
ನೋಡಿ ರೈಸ್ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಅಂತ. ಎಲ್ಲ ರೈಸನ್ನು ನಾನು ಸೇರಿಸ್ಕೊಂಡೆ. ಈಗ ನಾನು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಕರ್ದಿಟ್ಟಿದ್ನಲ್ಲ ನಾನು ಈರುಳ್ಳಿನ ಇವಾಗ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ನಾನು ಹಾಲಲ್ಲಿ ಕೇಸರಿ ನೆನೆಸಿದ್ದೆ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಹೀಗೆ ನಾನು ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಮೀಡಿಯಮ್ ಫ್ಲೇಮು ಮತ್ತು 15 ನಿಮಿಷ ಲೋ ಫ್ಲೇಮಲ್ಲಿ ನಾನು ಕುಕ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಒಂದೊಂದು ಅಗಲು ಸಹ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ಮಾತ್ರ. ನೋಡಿ ತೋರಿಸ್ತೀನಿ ನಾನು ಎಷ್ಟು ಸೂಪರಾಗಿ ಬಂದಿದೆ ಅಂತ, ನೀವೇ ನೋಡ್ತೀರಾ. ನೋಡಿ ಹೋಟೆಲಲ್ಲಿ ಹೇಗಿರುತ್ತೋ ಹಾಗೇ ಇದೆ, ರುಚಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಸೇಮ್ ಹೈದ್ರಾಬಾದಿ ಬಿರಿಯಾನಿ ಥರನೇ ಬಂದಿದೆ. ಒಂದು ಸಲ ನೀವು ಸಹ ಟ್ರೈ ಮಾಡಿ ನೋಡಿ. ನೋಡಿ ಒಂದು ಅಗಲು ಸಹ ಕಟ್ಟಾಗಿಲ್ಲ. ಏನು ಗೊತ್ತಾ, ಇದು ಬಿರಿಯಾನಿ ಆಗಿದ ತಕ್ಷಣವೇ ನಾವು ಲಿಡ್ ಕ್ಲೋಸ್ ಮಾಡಿರ್ತೀವಲ್ಲ, ಓಪನ್ ಮಾಡಬಾರ್ದು. ಮತ್ತು ಒಂದು 10 ನಿಮಿಷ ಬಿಟ್ಟಾದಮೇಲೆ ನಾವು ಲಿಡ್ ತೆಗ್ದು ಚೆಕ್ ಮಾಡಬೇಕಾಗುತ್ತೆ. ಆವಾಗ ಅದು ಕಟ್ಟಾಗೋದು ಚಾನ್ಸಸ್ ಕಮ್ಮಿ ಆಗುತ್ತೆ. ಇಲ್ಲ ಅಂದರೆ ಫಸ್ಟಿಗೆ ನಾವು ಹೀಗೆ ಗೂರಾಡಿದ್ರೆ ಅದು ಅಗಳೆಲ್ಲ ಕಟ್ಟಾಗುತ್ತೆ. ಈ ಮೆಥಡ್ ನಾವು ಯಾವಾಗಲೂ ನೆನಪಿಟ್ಕೋಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಬಿರಿಯಾನಿ ಅಂತ. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಮಟನ್ ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ ಈಗ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ನೀವೇ. ಈಗ ಒಂದು ಸರ್ವಿಂಗ್ ಬೌಲಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಆಹಾ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ನೀವೇ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮ ಮನೆಗೆ, ನನ್ನ ಮಕ್ಕಳಿಗೆ, ನಮ್ಮ ಮನೆಯವರಿಗೆ ತುಂಬಾ ಇಷ್ಟ. ನಾನು 15 ದಿವಸಕ್ಕೆ ಒಂದು ಸಲ ಮಾಡ್ತಾಯಿರ್ತೀನಿ. ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಅಗಲು ಸಹ ಕಟ್ಟಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.